ಇಂಗ್ಲಿಷ್ನಲ್ಲಿ ಯಾವ ಅಕ್ಷರಕ್ಕೂ ಒಂದು ಪ್ರೊನೌನ್ಸಿಯೇಷನ್ ಇಲ್ಲ. 26 ಅಕ್ಷರಗಳಲ್ಲಿ ಯು ಹ್ಯಾವ್ ಗಾಟ್ ಟು ಪ್ರೊನೌನ್ಸ್ 49 ಸೌಂಡ್ಸ್. ಕನ್ನಡದಲ್ಲಿ ಹಂಗಿಲ್ಲ. ಆ ಅಂದ್ರೆ ನೀವು ಆ ಎಲ್ಲಿದ್ರು ಆ ಅದು. ಕಾ ಅಂದ್ರೆ ಅದು ಮೊದಲು ಮಧ್ಯದಲ್ಲಿ ಎಲ್ಲಿ ಕೊನೆಯಲ್ಲಿ ಇರ್ಲಿ ಕಾನೇ ಅದು. ಇಂಗ್ಲಿಷ್ನಲ್ಲಿ ಸಿ ಅನ್ನೋ ಅಕ್ಷರ ಇದೆ, ಅದನ್ನ ನೀವು ಒಂದ್ಸಲ ಕಾ ಅಂತೀರಿ, ಒಂದೊಂದ್ಸಲ ಸಾ ಅಂತೀರಿ. ಯಾವಾಗ ಕಾ ಅನ್ಬೇಕು ಯಾವಾಗ ಸಾ ಅನ್ಬೇಕು ಅನ್ನೋದಕ್ಕೆ ದೇರ್ ಇಸ್ ನೋ ಡೆಫಿನೆಟ್ ರೂಲ್. ಮೇಡಮ್ ಶ್ರೀಮತಿ ರಾಗಿಣಿ ನಾರಾಯಣ್ ಅವರೇ, ಎಲ್ಲ ಗಣ್ಯಮಾನ್ಯರೇ, ಅಧ್ಯಾಪಕರೇ, ವಿದ್ಯಾರ್ಥಿನಿಯರೇ, ಎಲ್ರಿಗೂ ನಮಸ್ಕಾರ. ಇದು ಜಾನಪದ ಜಾತ್ರೆ. ಜಾತ್ರೆ ಅಂದ್ರೆ ಬೈ ಡೆಫಿನಿಷನ್ ವೇರ್ ಥಿಂಗ್ಸ್ ಆರ್ ನಾಟ್ ಇನ್ ಆರ್ಡರ್ ಅಂತ. ಎಲ್ಲ ಆರ್ಡರ್ ನಲ್ಲಿದ್ರೆ ಅದು ಜಾತ್ರೆ ಅಲ್ಲ. ಡಿಸಾರ್ಡರ್ ಇಸ್ ದಿ ಆರ್ಡರ್. ಹೀಗೆ ಇರ್ಬೇಕಪ್ಪ ಜಾತ್ರೆ. ದ ಓನ್ಲಿ ಮಿಸ್ಫಿಟ್ ಐ ಫೀಲ್ ಇಸ್ ಮೈ ಸ್ಪೀಚ್. ಜಾತ್ರೆಗಳಲ್ಲಿ ಭಾಷಣ ಇರಲ್ಲ. ಸೊ ನಾನು ಮಾತಾಡ್ತಿದ್ದೀನಿ ಯಾಕೆಂದ್ರೆ ದಿಸ್ ಇಸ್ ಅನ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್. ಐ ಮೀನ್ ವಾಟ್ ಐ ಸೇ. ನಾನು ಏನು ಹೇಳ್ತಿದ್ದೀನೋ ಅದನ್ನು ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ. ಈ ಸಂಸ್ಥೆಗೆ ಬಂದು ನನಗೆ ಬಹಳ ಸಂತೋಷ ಆಗಿದೆ. ನಿಮಗೆ ಎಲ್ವೂ ಗೊತ್ತಿದೆ, ಕರ್ನಾಟಕದ ಮೊಟ್ಟ ಮೊದಲ ಇಂಜಿನಿಯರಿಂಗ್ ಕಾಲೇಜನ್ನು ಆರಂಭ ಮಾಡಿದ ಒಂದು ಖಾಸಗಿ ಸಂಸ್ಥೆ BMS ಕಾಲೇಜ್. ನಾನು ಕೆಲಸ ಮಾಡಿದ್ದು ಮೈಸೂರಿನ ಸೇಂಟ್ ಫಿಲೋಮಿನಾಸ್ ಕಾಲೇಜ್. ಕರ್ನಾಟಕದ ಮೊಟ್ಟ ಮೊದಲ ಖಾಸಗಿ ಪದವಿ ಕಾಲೇಜಿನ ಸ್ಥಾಪನೆ ಮಾಡಿದ್ದು ಸೇಂಟ್ ಫಿಲೋಮಿನಾಸ್ ಕಾಲೇಜ್. ನನಗೆ ಬಹಳ ಸಂತೋಷ ಏನಂದ್ರೆ, ಮೆನಿ ಟೈಮ್ಸ್ ವಿ ಲಿವ್ ಆನ್ ದಿ ಹಿಸ್ಟ್ರಿ, ವಿ ಲಿವ್ ಆನ್ ದಿ ಪಾಸ್ಟ್. ಬಟ್ ಕೆಲವು ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಪ್ರೆಸೆಂಟ್ ಬಗ್ಗೆ ಹೇಳೋಕ್ಕೂ ಏನಾದರೂ ಇರುತ್ತೆ. ಅಂಡ್ BMS ಈಸ್ ಒನ್ ಆಫ್ ದೋಸ್ ಇನ್ಸ್ಟಿಟ್ಯೂಷನ್ಸ್. ಬಹಳ ಸಲ ನಾವು ನಮ್ಮ ಹಿಂದೆ ಹಾಗಿತ್ತು, ಹೀಗಿತ್ತು, ಅಷ್ಟೆಲ್ಲ ಇತ್ತು, ಏನೇನೋ ಮಾಡಿದ್ವಿ ಅಂತೆಲ್ಲ ಹೇಳ್ತೀವಿ. ಬಟ್ ಪ್ರೆಸೆಂಟ್ ಸಿನಾರಿಯೋ ಮೆನಿ ಟೈಮ್ಸ್ ಇಟ್ ಈಸ್ ವೆರಿ ಡಿವಾಸ್ಟೇಟಿಂಗ್. ಮೆನಿ ಇನ್ಸ್ಟಿಟ್ಯೂಷನ್ಸ್. ಬಟ್ ನಮಗೆ ಸಂತೋಷ ಏನಂದ್ರೆ BMS ಕಾಲೇಜ್ಗೆ ಒಂದು ಪಾಸ್ಟ್ ಗ್ಲೋರಿ ಇದೆ, ಪ್ರೆಸೆಂಟ್ ಗ್ಲೋರಿನೂ ಇದೆ, ಒಂದು ಫ್ಯೂಚರಿಸ್ಟಿಕ್ ವಿಷನ್ ಕೂಡ ಇದೆ. ನಮ್ಮೆಲ್ರಿಗೂ ಗೊತ್ತಿದೆ. ಅದರಿಂದ ನನಗೆ ಸಂತೋಷ ಆಗಿದೆ. ತುಂಬಾ ಹೊತ್ತೇನು ಮಾತಾಡೋದಿಲ್ಲ, ಆದ್ರೆ ನೀವು ಕೇಳಿಸ್ಕೊಳ್ಳೇಬೇಕು. ಯಾಕೆಂದ್ರೆ ನೀವು ಕರೆದಿದ್ದೀರಿ, ಅದರಿಂದ ಮಾತಾಡ್ತಿದ್ದೀರಿ. ನಾನೇ ಬಂದು ಮಾತಾಡಬೇಕು ಅಂದಿದ್ರೆ ನೀವು ಕೇಳಿಸ್ಕೊಳ್ದೆ ಇರಬಹುದಿತ್ತು. ನೀವೇ ಕರೆದಿದ್ದೀರಾದ್ರಿಂದ ಈವನ್ ಇಫ್ ಇಟ್ ಇಸ್ ಅ ಪನಿಷ್ಮೆಂಟ್ ಯು ವಿಲ್ ಹ್ಯಾವ್ ಟು ಟೇಕ್ ಇಟ್. ಹಿಮಾಲಯದ ತಪ್ಪಲಿನಲ್ಲಿ ಒಂದು ಆರ್ಚರಿ ಇನ್ಸ್ಟಿಟ್ಯೂಟ್ ಇದೆ, ಆರ್ಚರಿ ಸ್ಕೂಲ್. ಬಿಲ್ಲು ವಿದ್ಯೆ ಕಲಿಸೋ ಶಾಲೆ. ಆ ಶಾಲೆ ಒಂದು ಕಾಡಿನ ಮಧ್ಯದಲ್ಲಿದೆ. ದೊಡ್ಡ ದೊಡ್ಡ ಮರಗಳಿವೆ ಅಲ್ಲಿ. ಆ ಮರಗಳ ಮಧ್ಯೆ ಸಣ್ಣ ಸಣ್ಣ ದಾರಿಗಳಲ್ಲಿ ನಡ್ಕೊಂಡು ಹೋಗ್ಬೇಕು ಸ್ಕೂಲಿಗೆ. ಹೋದವರು ಅವರ ಕಾರ್ಗಳನ್ನು ಅಥವಾ ಬೇರೆ ವಾಹನಗಳನ್ನು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಪಾರ್ಕ್ ಮಾಡಬೇಕು, ಆಮೇಲೆ ನಡ್ಕೊಂಡು ಹೋಗ್ಬೇಕು. ಯಾರೋ ಒಬ್ಬ ತಂದೆ ತನ್ನ ಮಗನನ್ನ ಶಾಲೆಗೆ ಸೇರಿಸೋದಕ್ಕೆ ಅಂತ ಕರ್ಕೊಂಡು ಹೋದ. ಆ ಕಾಡಿನ ಮಧ್ಯೆ ನಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಒಂದು ವಿಶೇಷ ಗಮನಿಸಿದ್ರು. ಅದೇನಂದ್ರೆ, ಕಾಡಿನ ಎಲ್ಲ ಮರಗಳ ಮೇಲೆ ಬಾಣಗಳು ನಾಟ್ಕೊಂಡಿದ್ವು. ಕ್ವೈಟ್ ಆಬ್ವಿಯಸ್, ಅರ್ಥ ಆಗುತ್ತೆ ಎಲ್ರಿಗೂ. ಅದು ಆರ್ಚರಿ ಸ್ಕೂಲ್ ಆದ್ರಿಂದ ಪ್ರಾಕ್ಟಿಕಲ್ ಕ್ಲಾಸ್ ಮಾಡಿರ್ತಾರೆ, ಬಾಣ ಬಿಡಿಸಿರ್ತಾರೆ, ಬಾಣಗಳೆಲ್ಲ ಮರಗಳ ಮೇಲೆ ನಾಟ್ಕೊಂಡಿರ್ತವೆ. ಆದ್ರೆ ವಿಶೇಷ ಏನಂದ್ರೆ ಎಲ್ಲ ಬಾಣಗಳು ಟಾರ್ಗೆಟಿನ ಮಧ್ಯದಲ್ಲಿ ನಾಟ್ಕೊಂಡಿದ್ವು. ಎಕ್ಸಾಕ್ಟ್ಲಿ ದಿ ಸೆಂಟರ್ ಆಫ್ ದಿ ಟಾರ್ಗೆಟ್. ಟಾರ್ಗೆಟ್ ಅಂದ್ರೆ ಗೊತ್ತಲ್ವಾ, ಒಂದು ರೌಂಡ್ ಮಾರ್ಕ್ ಹಾಕಿರ್ತಾರೆ, ಒಂದು ವೃತ್ತಾಕಾರದ ಚಿಹ್ನೆ, ಅದರ ಮಧ್ಯದಲ್ಲಿ ಸರಿಯಾಗಿ ನಾಟ್ಕೊಂಡಿತ್ತು. ಅಪ್ಪನಿಗೆ ಆಶ್ಚರ್ಯ ಆಯ್ತು. ಏನು ಒಬ್ಬ ಹುಡುಗ ಕೂಡ ಗುರಿ ತಪ್ಪಲ್ವಾ? ಎಲ್ರೂ
ಅರೆ ಒಂದು ಇನ್ಸ್ಟಿಟ್ಯೂಷನ್ ಸೇರ್ಕೊಂಡವರೆಲ್ಲ 100% ಮಾರ್ಕ್ಸ್ ತಗೋತಾರ? ಇದು ಹೇಗೆ ಅಂತ ಅನ್ಕೊಂಡ್ರು. ಕಾಲೇಜ್ಗೆ ಹೋದ್ರು, ಅಡ್ಮಿಷನ್ ಆಯ್ತು. ಅಡ್ಮಿಷನ್ ಆದ್ಮೇಲೆ ಆ ತಂದೆ ಪ್ರಿನ್ಸಿಪಲ್ಗೆ ಹೇಳಿದ್ರು, ಎಷ್ಟು ಒಳ್ಳೆ ಇನ್ಸ್ಟಿಟ್ಯೂಷನ್ ಮಾಡಿದ್ದೀರಿ ಸರ್. ನೋಡ್ತಾ ಬಂದೆ, ಎಲ್ಲ ಹುಡುಗರು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಹೊಡೆದಿದ್ದಾರಲ್ಲ. ಹೌ ಇಸ್ ಇಟ್ ಪಾಸಿಬಲ್? ಒಬ್ರು ಗುರಿ ತಪ್ಪಲ್ವಾ? ಆ ಕಡೆ ಈ ಕಡೆ ಕೂಡ ಇಲ್ಲ, ಎಕ್ಸಾಕ್ಟ್ಲಿ ಇನ್ ದಿ ಸೆಂಟರ್. ಹೇಗದು? ಪ್ರಿನ್ಸಿಪಲ್ ಹೇಳಿದ್ರು, ಸಾರಿ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಎಲ್ಲಾ ಮಕ್ಕಳು ಗುರಿಯ ಮಧ್ಯಕ್ಕೆ ಬಾಣ ಹೊಡೆದಿದ್ದಲ್ಲ. ನಾವು ಬಾಣ ಬಿಡಕ್ ಹೇಳ್ತೀವಿ, ಹುಡುಗರು ಎಲ್ಲೆಲ್ಲ ಹೊಡಿತಾರೆ. ಅವರೆಲ್ಲೆಲ್ಲ ನಾಟ್ಕೋತವೆ ಬಾಣಗಳು, ಅಲ್ಲೆಲ್ಲ ನಾವೊಂದು ರೌಂಡ್ ಮಾರ್ಕ್ ಹಾಕ್ಬಿಡ್ತೀವಿ. ಆವಾಗ ನಿಮ್ಗೆ ಎಲ್ಲಾ ಬಾಣಗಳು ಗುರಿಯ ಮಧ್ಯಕ್ಕೆ ಹೊಡೆದಂಗೆ ಕಾಣಿಸುತ್ತೆ. ಸಿಂಪಲ್ ಬಟ್ ಅನ್ ಎಕ್ಸಲೆಂಟ್ ಸ್ಟೋರಿ. ಗುರಿ ಇಲ್ಲದೆ ಬದುಕೋನ್ಗೆ ಕೊನೆಗೆ ತಾನು ಬದುಕಿದ್ದೇ ಗುರಿ ಅಂತ ಹೇಳೋಕ್ ಶುರು ಮಾಡ್ತಾನೆ ಅಂತ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಬಿಗಿನ್ ಟು ಲಿವ್ ಆಸ್ ಯು ಥಿಂಕ್. ಬಿಗಿನ್ ಟು ಲಿವ್ ಆಸ್ ಯು ಥಿಂಕ್. ಇಫ್ ಯು ಡೋಂಟ್, sooner or later you will end up by thinking as you have lived ಅಂತ. ನಾನು ಇಡೀ ಪ್ರಪಂಚ ನೋಡ್ತಾ ಇದ್ದೀನಿ. ಜಗತ್ನಲ್ಲಿ ನಮ್ಮೆಲ್ಲರ ಮಾತುಗಳು ಹೇಗಿವೆ ಅಂದ್ರೆ, ನಾವು ಹೇಗೆ ಬದುಕಿದ್ದೀವೋ ಅದನ್ನು ಸಮರ್ಥಿಸ್ಕೊಳ್ಳೋಕೆ ಮಾತಾಡ್ತಿದ್ದೀವಿ. ನಮ್ಗೊಂದು ವಿಷನ್, ನಮ್ಗೊಂದು ಟಾರ್ಗೆಟ್, ನಮ್ಗೊಂದು ಐಡಿಯಾ ಇರೋದಿಲ್ಲ. ಎಷ್ಟೋ ಸಲ ಬಹಳ ಜನಕ್ಕೆ ಇರೋದಿಲ್ಲ, ಬಹಳ ಸಮಾಜಗಳಿಗೆ ಇರೋದಿಲ್ಲ, ಬಹಳ ದೇಶಕ್ಕೆ ಇರೋದಿಲ್ಲ. ನಾವು ಹೆಂಗ್ ಬದುಕಿದ್ದೀವಿ ಅದೇ ಟಾರ್ಗೆಟ್ ಅಂತ ಹೇಳಕ್ ಶುರು ಮಾಡ್ತೀವಿ. ಮಕ್ಕಳೇ, ನಿಮ್ಮನ್ನ ನಾನು ಅಡ್ರೆಸ್ ಮಾಡಿದ್ರೆ ನೀವು ಕೇಳಿಸ್ಕೊತಿರೋ ಇಲ್ವೋ ಗೊತ್ತಿಲ್ಲ. ಬಟ್ ಇಂಥ ಸಂದರ್ಭದಲ್ಲಿ ಹೇಳಲೇಬೇಕಾದ ಒಂದು 4 ಮಾತಿದೆ, ಕೇಳಿಸ್ಕೊಳ್ಳಿ ದಯವಿಟ್ಟು. ನೀವೆಲ್ಲ ಯು ಲಿವ್ ಇನ್ ಎ ಕಾಸ್ಮೋಪಾಲಿಟನ್ ಸಿಟಿ. ಬೆಂಗಳೂರು ಕಾಸ್ಮೋಪಾಲಿಟನ್ ಸಿಟಿ. ಬೈ ಡೆಫಿನೇಷನ್ ಇಟ್ ಇಸ್ ಅ ಕಾಸ್ಮೋಪಾಲಿಟನ್ ಸಿಟಿ. ಕಾಸ್ಮೋಪಾಲಿಟನಿಸಮ್ ಅಂದ್ರೆ ವೇರ್ ದ ಲೋಕಲ್ ಕಲ್ಚರ್ ಫೈಂಡ್ ನೋ ಪ್ಲೇಸ್. ದಟ್ ಈಸ್ ದಿ ಡೆಫಿನೇಷನ್ ಆಫ್ ಕಾಸ್ಮೋಪಾಲಿಟನಿಸಮ್. ಜಗತ್ತಿನ ಎಲ್ಲಾ ಜನಗಳು ಬಂದು ಬದುಕಬೇಕು ಅಂದ್ರೆ ತನ್ನದೇ ಒಂದು ಬದುಕನ್ನು ಬಿಟ್ಟುಕೊಡ್ಬೇಕಾಗತ್ತೆ. ನಾನು ಮೈಸೂರಿಂದ ಬಂದವನು. ಮೈಸೂರು ಇಸ್ ಅ ರಾಯಲ್ ಸಿಟಿ ಬೈ ಡೆಫಿನೇಷನ್. ಮೈಸೂರಿನಲ್ಲಿ ಯಾವುದೋ ಒಂದು ಕಲ್ಚರ್ ಉಸಿರಾಡ್ತಿರುತ್ತೆ. ಬೆಂಗಳೂರು ಕಾಸ್ಮೋಪಾಲಿಟನ್ ಸಿಟಿ ಆದ ಪಾಸಿಟಿವ್ ಫ್ಯಾಕ್ಟರ್ಸ್ ಏನು ಅಂತ ಬೇಕಾದ್ರೆ ಹೇಳ್ತೀನಿ. ಯು ವಿಲ್ ಹ್ಯಾವ್ ದಿ ಬೆಸ್ಟ್ ಮೈಂಡ್ಸ್, ಬೆಸ್ಟ್ ಸೈಂಟಿಸ್ಟ್, ಬೆಸ್ಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ಬೆಸ್ಟ್ ಟೀಚರ್ಸ್. ಎವ್ರಿಥಿಂಗ್ ಬೆಸ್ಟ್ ಅವೈಲೇಬಲ್ ಇನ್ ಮೈಸೂರು, ಬ್ಯಾಂಗ್ಳೂರು. ಕಾಸ್ಮೋಪಾಲಿಟನಿಸಮ್ನೆಲ್ಲ ಸಾಧ್ಯ ಆಗುತ್ತೆ. ಎಲ್ಲ ಬೆಸ್ಟ್ಗಳು ಸಿಗ್ತವೆ. ನಿಮಗೆ ಬೆಸ್ಟ್ ಡಾಕ್ಟರ್ಸ್ ಬೇಕು, ಬೆಂಗಳೂರಲ್ಲಿ ಸಿಗ್ತಾರೆ. ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಬೇಕು, ಬೆಂಗಳೂರಲ್ಲಿ ಸಿಗುತ್ತೆ. ಬೆಸ್ಟ್ ಮ್ಯೂಸಿಕ್ ಬೇಕು, ಬೆಂಗಳೂರಲ್ಲಿ ಸಿಗುತ್ತೆ. ಬೆಸ್ಟ್ ಆರ್ಟ್ ಬೇಕು, ಬೆಂಗಳೂರಲ್ಲಿ ಸಿಗುತ್ತೆ. ಅಟ್ ದಿ ಸೇಮ್ ಟೈಮ್ ಜನ ಪಕ್ಕಾ ಯುಟಿಲಿಟೇರಿಯನ್ಸ್ ಆಗಿರ್ತಾರೆ. ಕಾಸ್ಮೋಪಾಲಿಟನಿಸಮ್ ಅಲ್ಲಿ ಜನ ಪಕ್ಕಾ ಯುಟಿಲಿಟೇರಿಯನ್ಸ್ ಆಗಿರ್ತಾರೆ. ಉಪಭೋಗ ಸಿದ್ಧಾಂತ ಅಂತೀವಿ. ನಾವು ಬದುಕಕ್ಕೆ ಏನ್ ಬೇಕೋ ಅದಿದ್ರೆ ಸರಿ ಅಂತ ಅನ್ಕೋತೀವಿ. ಅದು ಕಾಸ್ಮೋಪಾಲಿಟನಿಸಮ್. ನೀವೆಲ್ಲ ಈ ಮಕ್ಕಳಿದ್ದೀರಲ್ಲ, ನಾನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದವನು. ನಾನು ಬಹಳ ಕಾಲ ಅದನ್ನು ಅನುಭವಿಸಿದ್ದೀನಿ. ನಮ್ಗೆಲ್ರಿಗೂ ಪ್ರೆಸೆಂಟ್ ಜನರೇಷನ್ನ ಹೇಗೆ ಅಡ್ರೆಸ್ ಮಾಡಬೇಕು ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್ ರಘುಕುಮಾರ್. ಏನನ್ನು ಮಾತಾಡಿದ್ರೆ ನಿಮ್ಗೆ ಸರಿ ಹೋಗುತ್ತೆ, ಏನನ್ನ ಮಾತಾಡಿ ನಿಮ್ಮ ಹೃದಯವನ್ನು ಮುಟ್ಟಬೇಕು, ಬಹಳ ಕಷ್ಟ ಅದನ್ನ ಅರ್ಥ ಮಾಡ್ಕೊಳ್ಳೋದು. ಯಾಕಂದ್ರೆ ನಮಗೆ ನಿಮ್ಮ ಜನರೇಷನ್ ಮೈಂಡ್ ಸೆಟ್ ಇಲ್ಲ. ಅರೆ ಇಡೀ ಪ್ರಪಂಚ ಈಗ ಯೋಚನೆ ಮಾಡ್ತಾ ಇರೋದು ಏನಂದ್ರೆ, ನಮ್ಮ ನೆಕ್ಸ್ಟ್ ಜನರೇಷನ್ ಅನ್ನ ಹೇಗೆ ಅಡ್ರೆಸ್ ಮಾಡಬೇಕು, ಹೇಗೆ ರೀಚ್ ಮಾಡಬೇಕು, ಹೇಗೆ ಟಚ್ ಮಾಡಬೇಕು. ನಮಗೆ ಡಿಸ್ಕಂಫರ್ಟ್ಸ್ ಗೊತ್ತು, ಬರಿಗಾಲಲ್ಲಿ ನಡೆದ್ ಗೊತ್ತು. ಬಟ್ ನಿಮಗೆ ನಿಮ್ಮ ಮನೆ ಬಹಳ ಕಂಫರ್ಟ್ ಝೋನ್. ನಮ್ಗೆ ಡಿಸ್ಕಂಫರ್ಟ್ಸ್ ಅಲ್ಲಿ ಬದುಕಿ ಗೊತ್ತು. ನಿಮ್ಗೆ ಪ್ರೈಮರಿ ಸ್ಕೂಲಿಂದ ನಿಮ್ ಟೀಚರ್ಸ್ ಹೊಡೆದಿಲ್ಲ, ಬೈದಿಲ್ಲ? ಹೊಡೆದಿದ್ದಾರಾ?
FIR ಆಗಿಲ್ವ ಅವ್ರ ಮೇಲೆ ಯಾರಿಗೂ? ನಿಮ್ಮ ಪೇರೆಂಟ್ಸು ಸ್ವಲ್ಪ ಎಕ್ಸೆಪ್ಷನಲ್. ನಾವೆಲ್ಲ ಚಿಕ್ಕವರಾಗಿದ್ದಾಗ ಬೇರೆ. ಈಗ ನಿಮ್ಮ ಅಪ್ಪ ಅಮ್ಮನೇ ನಿಮ್ಮನ್ನು ಹೊಡೆಯೋದಿಲ್ಲ, ಹೊಡಿತಾರ? ನಿಮ್ಮ ಅಪ್ಪ ಅಮ್ಮ ನಾನೊಂದ್ಸಲ ನೋಡ್ಬೇಕಮ್ಮ, ಇನ್ನೂ ಹೊಡೆಯೋ ಅಪ್ಪ ಅಮ್ಮ ಇದ್ದಾರೆ ಅಂತ, ಹೊಡೆದು ದಕ್ಕಿಸ್ಕೊತಾರಲ್ಲ ಅಂತ. ಈಗ ಅಪ್ಪ ಅಮ್ಮ ಸಾಮಾನ್ಯವಾಗಿ ಮಕ್ಕಳು ಹೊಡೆಯೋದಿಲ್ಲ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಅಪ್ಪ ಅಮ್ಮ ಅಲ್ಲ, ಬೀದಿಯವರು ಹೊಡಿಬೋದಾಗಿತ್ತು ನಮ್ಗೆ. ಒಂದೊಂದ್ಸಲ ನಮ್ಮ ಅಪ್ಪ ಏನ್ ಮಾಡೋದು ಅಂದ್ರೆ, ಬಾರೇಲಿ ಹತ್ರ ರಪ್ ಅಂತ ಒಂದು ಹೊಡಿಯೋರು. ಪಕ್ಕದಲ್ಲಿರೋನು ಯಾಕೆ ಅಂತ ಕೇಳಿದ್ರೆ, ಯಾಕೆಂದ್ರೆ ಅಷ್ಟೇ, ಅದೇ ಆನ್ಸರು. ಅಷ್ಟೇ, ಹೊಡಿದೇ ಇದ್ರೆ ಕೆಟ್ಟೋಗ್ಬಿಡ್ತಾರೆ ಅಂತ ಹೊಡಿಯೋದು. ನಮ್ಮ ಅಪ್ಪ ನನ್ಗೆ ಹೊಡಿಯೋದಿರ್ಲಿ, ಬೀದಿಯವನು ಯಾವನಾದ್ರೂ ಹೊಡೆದ್ರು ನಮ್ಮ ಅಪ್ಪ ಹಾಕು ಇನ್ನಾಕು ಅನ್ನೋರು. ಇಸ್ ಇಟ್ ಪಾಸಿಬಲ್? ನೋ, ಯು ಕೆನಾಟ್ ಟೇಕ್ ಇನ್ಸಲ್ಟ್ಸ್. ಸಣ್ಣ ಅವಮಾನವನ್ನು ಕೂಡ ಮಕ್ಕಳು ತಗೊಳ್ಳೋದಿಲ್ಲ. ಈಗ ನಾವೆಲ್ಲ ಅನುಭವಿಸಿದೀವಿ, ನಮ್ಗದು ಅವಮಾನ ಅಂತಾನೆ ಅನ್ನಿಸ್ತಿರ್ಲಿಲ್ಲ. ಮನೆಗೆ ಯಾರಾದ್ರೂ ನೆಂಟರು ಬಂದ್ರೆ ನಾವು ನೆಂಟರು ಉಳ್ಕೊಳ್ಳಿ 4 ದಿವಸ ಅಂತ ಯೋಚನೆ ಮಾಡ್ತಿದ್ವಿ. ಯಾಕೆಂದ್ರೆ ನೆಂಟರು ಇರೋಷ್ಟು ದಿವಸ ಹೊಡೆಯಲ್ಲ ನಮ್ಗೆ ಅಂತ. ಈಗ ಸಮಾಜ ಬೇರೆ ತರ ಇದೆ. ಜನಪದ ಅನ್ನೋದು ಒಂದು ಲೈಫ್ ಸ್ಟೈಲ್, ಇಲ್ಲೇ ಇದ್ದದ್ದು. ಲೈಫ್ ಸ್ಟೈಲ್ ಮಾತ್ರ ಅಲ್ಲ, ಒಂದು ನಾಲೆಡ್ಜ್ ಸ್ಕೂಲ್. ಅದು ಒಂದು ನಾಲೆಡ್ಜ್ ಸ್ಕೂಲ್. ಸ್ವಾತಂತ್ರ್ಯ ಹೋರಾಟ ನಡೀತಿದ್ದಾಗ ಗಾಂಧಿ ಚರ್ಚಿಲ್ ಮೀಟ್ ಮಾಡ್ತಾರೆ. ಚರ್ಚಿಲ್ ಹೇಳ್ತಾನೆ, ಗಾಂಧಿ, ಯು ಇಂಡಿಯನ್ಸ್, ಡು ಯು ರಿಯಲಿ ಡಿಸರ್ವ್ ಇಂಡಿಪೆಂಡೆನ್ಸ್? ನಿಮ್ಗೆ ನಿಜವಾಗಿ ಸ್ವಾತಂತ್ರ್ಯ ಬೇಕನೆ? ನಿಮ್ ದೇಶದಲ್ಲಿ 90% ಆಫ್ ಯುವರ್ ಪಾಪ್ಯುಲೇಷನ್ ಆರ್ ಇಲ್ಲಿಟ್ರೇಟ್ಸ್. ಬರೀ 10% ಅಷ್ಟೇ ವಿದ್ಯಾವಂತರು, ಅಕ್ಷರಸ್ಥರು ಇರೋದು. ನಿಮಗೆ ಸ್ವಾತಂತ್ರ್ಯ ಬೇಕಾ ಅಂತ ಚರ್ಚಿಲ್ ಗಾಂಧಿಯನ್ನು ಛೇಡಿಸ್ತಿದ್ದ. ಗಾಂಧಿ ಅವಾಗ ಹೇಳಿದ್ದೇನು ಗೊತ್ತಾ? ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಈ ಕಾಲದ ಮಕ್ಕಳಿಗೆ ಅರ್ಥ ಕೂಡ ಆಗಲ್ಲ. ಗಾಂಧಿ ಹೇಳಿದ್ದೇನೆಂದ್ರೆ, ಜ್ಞಾನ ಅನ್ನೋದು ಬರೀ ಅಕ್ಷರಗಳಲ್ಲಿ ಮಾತ್ರ ಇರುತ್ತೆ ಅನ್ನೋದು ಪಾಶ್ಚಿಮಾತ್ಯ ಜಗತ್ತಿನ ಮೌಢ್ಯ ಅಂದ್ರು ಗಾಂಧಿ. ಜ್ಞಾನ ಅನ್ನೋದು ಬರೀ ಅಕ್ಷರಗಳಲ್ಲಿ ಮಾತ್ರ ಇರೋದಿಲ್ಲ. ನಮ್ಗೆಲ್ಲ ಒಂದು ಬ್ರೈನ್ ವಾಶ್ ಆಗ್ತಾ ಇದೆ. ನಾವು ಈ ಕಾಲದಲ್ಲಿ ಬದುಕೋರಿಗೆಲ್ಲ ನಾಲೆಡ್ಜ್ ಅಂದ್ರೆ ಅದು ಇಟ್ ಈಸ್ ಇನ್ ಬುಕ್ಸ್, ಇಟ್ ಈಸ್ ಇನ್ ಲೈಬ್ರರಿ, ಅಥವಾ ಇಟ್ ಈಸ್ ಇನ್ ದಿ ಡಾಟಾಬೇಸ್, ಇಟ್ ಈಸ್ ಇನ್ ದಿ ಇಂಟರ್ನೆಟ್. ನಾವು ವಾಟ್ ವಿ ಹ್ಯಾವ್ ಗಾಟ್ ಇನ್ ದ ನೇಮ್ ಆಫ್ ನಾಲೆಡ್ಜ್ ನೌ ಈಸ್ ದಿ ಇನ್ಫಾರ್ಮೇಶನ್. ಸೊ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಮಾಡಿ ಅದನ್ನ ಯು ಮೇಕ್ ಇಟ್ ನಾಲೆಡ್ಜ್. ನಾಲೆಡ್ಜ್ ಅಸಿಮಿಲೇಷನ್ ಮಾಡಿ ಯು ಮೇಕ್ ಇಟ್ ವಿಸ್ಡಮ್. ದಿಸ್ ಇಸ್ ಅ ಚಾಲೆಂಜ್. ಇನ್ಫಾರ್ಮೇಶನ್ ಅನ್ನು ಪ್ರೋಸೆಸ್ ಮಾಡೋದು, ಅದನ್ನ ನಾಲೆಡ್ಜ್ ಮಾಡ್ಕೊಳ್ಳೋದು, ಯಾವ್ದು ಬೇಕು ಯಾವ್ದು ಬೇಡ ತೆಗೆದಾಕ ನಾಲೆಡ್ಜ್ ಮಾಡೋದು. ನಾಲೆಡ್ಜ್ ಅನ್ನ ಪ್ರೋಸೆಸ್ ಮಾಡಿ ವಿಸ್ಡಮ್ ಮಾಡೋದು. ವಿಸ್ಡಮ್ ಅಂದ್ರೆ ಟು ಟೇಕ್ ಎ ರೈಟ್ ಡಿಸಿಷನ್ ಅಟ್ ದಿ ರೈಟ್ ಟೈಮ್, ಪ್ರಾಪರ್ ಡಿಸಿಷನ್ ಅಟ್ ದಿ ಪ್ರಾಪರ್ ಟೈಮ್. ಬಹಳ ಇಂಪಾರ್ಟೆಂಟ್ ಅದು. ಮಕ್ಕಳ ಜನಪದ ಜಾತ್ರೆ ಮಾಡೋ ಕಾಲದಲ್ಲಿ ಇದನ್ನ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಜ್ಞಾನ ಅನ್ನೋದು ಅಕ್ಷರಗಳಲ್ಲಿ ಮಾತ್ರ ಇರೋದಿಲ್ಲ. ನಾನು ಕನ್ನಡ ಮೇಷ್ಟ್ರಾಗಿದ್ದವನು, ಬಹಳ ಕಾಲ ಕಾಲೇಜಲ್ಲಿ ಕನ್ನಡ ಪಾಠ ಮಾಡಿದ್ದೀನಿ. ಐ ಸ್ವೇರ್, ಕನ್ನಡವನ್ನ ಓದುವಾಗ, ಪಾಠ ಮಾಡುವಾಗ, ಕನ್ನಡದ ನಾಲೆಡ್ಜಿಗೆ ನಾನು ಕನೆಕ್ಟ್ ಆದಾಗ ಪ್ರಪಂಚದ ಯಾವ ಭಾಷೆಗೂ ಕನ್ನಡ ಕಡಿಮೆ ಅಲ್ಲ ಅಂತ ಅನಿಸ್ತಿತ್ತು ನನಗೆ. ಯಾವ ಭಾಷೆಗೂ ಕಡಿಮೆ ಇದಲ್ಲ. ನಿಮಗೆ ಗೊತ್ತಿರಲಿ, ಪ್ರಪಂಚದ ಮೋಸ್ಟ್ ಲಾಜಿಕಲ್ ರೀಸನಬಲ್ ಲ್ಯಾಂಗ್ವೇಜ್ ಅಂದ್ರೆ, ಲಿಂಗ್ವಿಸ್ಟಿಕಲಿ, ಸ್ಟ್ರಕ್ಚರ್ಲಿ ಸ್ಪೀಕಿಂಗ್, ಕನ್ನಡ ಈಸ್ ಒನ್ ಆಫ್ ದಿ ಬೆಸ್ಟ್ 25 ಲ್ಯಾಂಗ್ವೇಜಸ್ ಆಫ್ ದಿ ವರ್ಲ್ಡ್ ಔಟ್ ಆಫ್ 4,500 ಲ್ಯಾಂಗ್ವೇಜಸ್. ತಮಾಷೆ ಮಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇಂಗ್ಲಿಷ್ ಇಟ್ಸ್ ಅನ್ ಅನ್ಸ್ಟ್ರಕ್ಚರ್ಡ್ ಅನ್ರೀಸನಬಲ್ ಲ್ಯಾಂಗ್ವೇಜ್ ಅಂತ ಕರೆದಿದ್ದು ನಾನಲ್ಲ, ಬರ್ನಾರ್ಡ್ ಶಾ. ಈಸ್ ಅನ್ ಇಂಗ್ಲಿಷ್ ಮನ್. ನಾನು ಅದಕ್ಕೆ ಬಹಳ ಸಲ ತಮಾಷೆ ಮಾಡ್ತಿರ್ತೀನಿ. ಇಂಗ್ಲಿಷ್ನಲ್ಲಿ ಯಾವ ಅಕ್ಷರಕ್ಕೂ ಒಂದು ಪ್ರೊನೌನ್ಸಿಯೇಷನ್ ಇಲ್ಲ.
26 ಅಕ್ಷರಗಳಲ್ಲಿ ಯು ಹ್ಯಾವ್ ಗಾಟ್ ಟು ಪ್ರೊನೌನ್ಸ್ 49 ಸೌಂಡ್ಸ್. ಕನ್ನಡದಲ್ಲಿ ಹಂಗಿಲ್ಲ. ಆ ಅಂದ್ರೆ ನೀವು ಆ ಎಲ್ಲಿದ್ರು ಆ ಅದು. ಕಾ ಅಂದ್ರೆ ಅದು ಮೊದಲು ಮಧ್ಯದಲ್ಲಿ ಎಲ್ಲಿ ಕೊನೆಯಲ್ಲಿ ಇರ್ಲಿ ಕಾನೆ ಅದು. ಇಂಗ್ಲಿಷ್ನಲ್ಲಿ ಸಿ ಅನ್ನೋ ಅಕ್ಷರ ಇದೆ, ಅದನ್ನ ನೀವು ಒಂದ್ಸಲ ಕಾ ಅಂತೀರಿ, ಒಂದೊಂದ್ಸಲ ಸಾ ಅಂತೀರಿ. ಯಾವಾಗ ಕಾ ಅನ್ಬೇಕು ಯಾವಾಗ ಸಾ ಅನ್ಬೇಕು ಅನ್ನೋದಕ್ಕೆ ದೇರ್ ಇಸ್ ನೋ ಡೆಫಿನೆಟ್ ರೂಲ್. ಸಕ್ಸಸ್ ಅಂತ ಒಂದು ಶಬ್ದ ಇದೆ, SUCCESS. ಆ ಸಿ ಎರಡು ಪಕ್ಕದಲ್ಲೇ ಇವೆ. ಆದ್ರೆ ಮೊದಲನೇ ಸಿ ಸಕ್ ಅನ್ನುವಾಗ ಕಾ, ಎರಡನೇ ಸಿ ಸೆಸ್ ಅನ್ನುವಾಗ ಸಿ ಸಾ ಪಕ್ಕದಲ್ಲೇ ಇದೆ. ಇದು ಕಾ ಆಗುತ್ತೆ, ಅದು ಸಾ ಆಗುತ್ತೆ. ಯಾಕೆ ಅಂತ ಇಂಗ್ಲಿಷ್ನವ್ರನ್ನ ಕೇಳಿ, ಐ ಡೋಂಟ್ ನೋ ಅಂತಾರ ಅವರು. ಗೊತ್ತಿಲ್ಲ. ದೇರ್ ಇಸ್ ನೋ ರೂಲ್ ಆಸ್ ಸಚ್. ಎ ಅನ್ನೋ ಅಕ್ಷರ ಇದೆಯಲ್ಲ, ನಿಮ್ಗೆ ಆಲ್ಫಾಬೆಟ್ಸ್ ಹೇಳ್ಕೊಡುವಾಗ ಅದನ್ನ ಎ ಅಂತ ಹೇಳ್ಕೊಡ್ತಾರೆ. ಆದ್ರೆ ಪ್ರೊನೌನ್ಸ್ ಮಾಡುವಾಗ ಎಲ್ಲಾ ಸಮಯದಲ್ಲೂ ಎ ಅಂತ ಹೇಳಲ್ಲ. ಎಬಿಲಿಟಿ ಅಂದ್ರೆ ಇಟ್ ಇಸ್ ಎ. ಆಲ್ ಅಂದ್ರೆ ಏನ ಪ್ರೊನೌನ್ಸಿಯೇಷನ್ ಆ ಅಂತ ಆಗುತ್ತೆ. ಆಸ್ಕ್ ಅಂದ್ರೆ ಏನ ಪ್ರೊನೌನ್ಸಿಯೇಷನ್ ಆ ಅಂತ ಆಗುತ್ತೆ. ಅನದರ್ ಏನ ಪ್ರೊನೌನ್ಸಿಯೇಷನ್ ಎ ಅಂತ ಆಗುತ್ತೆ. ಎಕ್ಸ್ ಏನ ಪ್ರೊನೌನ್ಸಿಯೇಷನ್ ಎ ಅಂತ ಆಗುತ್ತೆ. ದೇರ್ ಇಸ್ ನೋ ಡೆಫಿನೆಟ್ ಪ್ರೊನೌನ್ಸಿಯೇಷನ್ ಫಾರ್ ದಿ ಫಸ್ಟ್ ಲೆಟರ್ ಎ. ಅಂಥದ್ದೊಂದು ಭಾಷೆ ಅದು. ಆದ್ರೆ ಇಂಗ್ಲಿಷ್ನವ್ರ ಬಗ್ಗೆ ನನಗಿರುವಂತ ಒಂದು ಅದ್ಭುತವಾದ ಗೌರವ ಏನು ಅಂದ್ರೆ, ಬಹಳ ಅದ್ಭುತವಾದ ಜನ ಅವರು, ಬಹಳ ಅದ್ಭುತವಾದ ಜನ. ಕರ್ನಾಟಕದಷ್ಟೇ ಇರುವ ಒಂದು ದೇಶ, ಕರ್ನಾಟಕ ರಾಜ್ಯದಷ್ಟೇ ಇರುವ ಒಂದು ದೇಶ ಒಂದು ಕಾಲದಲ್ಲಿ ಪ್ರಪಂಚದ 65 ಭಾಗವನ್ನ ಆಳಿದ್ರು ಅಂದ್ರೆ ಅವ್ರ ತಾಕತ್ ಹೆಂಗಿರ್ಬೇಕು ಅಂತ. ಇಂಡಿಯಾ ದೇಶನ ಆಳ್ತಾ ಇದ್ದಾಗ ಬ್ರಿಟಿಷ್ ಪಾಪ್ಯುಲೇಷನ್ ವಾಸ್ ಜಸ್ಟ್ 3 crores, 30 million. 30 million ಜನ ಇಂಡಿಯಾದಂತ ಎಷ್ಟೋ ದೇಶಗಳನ್ನ ಆಳ್ತಾ ಇದ್ರು. ಅದಕ್ಕೆ ಕಾರಣ ಆಗಿದ್ದು ಯಾವುದಂದ್ರೆ, ತಮ್ಮದೊಂದು ಕಲ್ಚರ್ನಲ್ಲಿ ಇದ್ದ ಬಲವಾದ ನಂಬಿಕೆ. ನಮ್ಮ ವೀಕ್ನೆಸ್ ಏನು ಅಂದ್ರೆ, ನಮ್ಮ ಕಲ್ಚರು, ನಮ್ಮ ಲ್ಯಾಂಗ್ವೇಜು, ನಮ್ಮ ಟ್ರೆಡಿಷನ್ ಯಾವುದ್ರ ಬಗ್ಗೆನೂ ಗೌರವ ಇಲ್ಲದೆ ಇರುವಂತ ಜನರೇಷನ್ಸ್ ಸೃಷ್ಟಿ ಮಾಡಿದ್ ನಾವು. ನಿಮ್ಗೆ ಗೊತ್ತಿರಲಿ, ನಾನು ಅದಕ್ಕೆ ತಮಾಷೆಗೆ ಹೇಳ್ತಿದ್ದೆ ಅಂತ ಹೇಳಿದ್ನಲ್ಲ, TO2 ಅಲ್ವಾ, TO2 DO ಡು. ಸೊ ಲಾಜಿಕಲಿ ಸ್ಪೀಕಿಂಗ್ TO2 DO ಡು ಆದ್ಮೇಲೆ GO ಗು ಆಗ್ಬೇಕಲ್ವಾ? ಆಗಲ್ಲ. ಏನಾಗುತ್ತೆ? ಗೋ ಆಗುತ್ತೆ. ಗೋ ನನ್ಗೆ ಹೇಳಿದ್ದಲ್ಲ ತಾನೆ. GO ಗೋ ಆದ್ರೆ DO ಡೋ ಆಗ್ಬೇಕಲ್ವಾ? ಲಾಜಿಕಲಿ ಆಗಲ್ಲ. DOUGH ಬರೆದ್ರೆ ಡೋ ಆಗುತ್ತೆ. DOUGH ಡೋ ಆದ್ಮೇಲೆ ROUGH ರೋ ಆಗ್ಬೇಕಲ್ವಾ? ಇಲ್ಲ, ಅದು ರಫ್ ಆಗುತ್ತೆ, ಸಿಕ್ಕಾಪಟ್ಟೆ ರಫ್ ಆಗುತ್ತೆ. ROUGH ರೋ ಆದ್ಮೇಲೆ, ROUGH ರಫ್ ಆದ್ಮೇಲೆ ರೋ ಆಗ್ಬೇಕಾದ್ರೆ ROW ಹಾಕ್ಬೇಕು. ROW ರೋ ಆಗುತ್ತೆ. ROW ರೋ ಆದ್ಮೇಲೆ LOW ಲೋ, ಫೈನ್. NOW ಅದ್ಯಾಕೆ ನೋ ಆಗಲ್ಲ? ROW ರೋ ಆದ್ಮೇಲೆ NOW ನೋ ಆಗ್ಬೇಕಲ್ವಾ? ಏನಾಗುತ್ತದು? ನೋವಾಗುತ್ತೆ, ನಮಗೂ ನೋವಾಗುತ್ತೆ. NOW ನೋವು ಆದ್ಮೇಲೆ LOW ಲವ್ ಆಗ್ಬೇಕಲ್ವಾ? ಇಲ್ಲ, LOVE ಹಾಕಿದ್ರೆ ಲವ್ ಆಗುತ್ತೆ. LOVE ಲವ್ ಆದ್ಮೇಲೆ DROVE ಡ್ರೋವ್ ಆಗ್ಬೇಕಲ್ವಾ? ಇಲ್ಲ, ಅದು ಡ್ರೋವ್ ಆಗುತ್ತೆ. DROVE ಡ್ರೋವ್ ಆದ್ಮೇಲೆ PROVE ಪ್ರೋವ್ ಆಗ್ಬೇಕಲ್ವಾ? ಅದು ಪ್ರೂವ್ ಆಗುತ್ತೆ. ಏನ್ ಪ್ರೂವ್ ಆಗುತ್ತೆ ಅಂದ್ರೆ, ದೇರ್ ಇಸ್ ನೋ ಲಾಜಿಕ್ ಅಂತ ಪ್ರೂವ್ ಆಗುತ್ತೆ. ಅದ್ರ ಗೊತ್ತಿರಲಿ, ನಮ್ಮ ಭಾಷೆ ಒಂದು 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 ಲಾಜಿಕಲಿ ವೆರಿ ವೆರಿ ಸೌಂಡ್ ಲ್ಯಾಂಗ್ವೇಜ್ ಕನ್ನಡ. ಇದನ್ನ ಹೇಳ್ಬೇಕು ನಿಮ್ಗೆ. ಹೆಬ್ಬೆಟ್ನವರು, ಅಕ್ಷರ ಗೊತ್ತಿಲ್ಲದೆ ಇರೋರು, ಅವರು ಸೃಷ್ಟಿ ಮಾಡಿರೋ ಸಾಹಿತ್ಯ ಇದೆಯಲ್ಲ, ಅವ್ರು ಸೃಷ್ಟಿ ಮಾಡಿರುವಂತ ನಾಲೆಡ್ಜ್ ಇದೆಯಲ್ಲ, ಯೂನಿವರ್ಸಿಟಿಗಳ ಅಧ್ಯಯನ ಮಾಡ್ತಾ ಇವೆ, ವಿಶ್ವವಿದ್ಯಾನಿಲಯಗಳ ಅಧ್ಯಯನ ಮಾಡ್ತಾ ಇವೆ. ಅವ್ರು ಸೃಷ್ಟಿ ಮಾಡಿರೋ ನಾಲೆಡ್ಜ್, ಅವ್ರದ್ದೇ ಆದಂತ ಒಂದು ಮೆಡಿಸಿನ್ ಇದೆ, ಅವ್ರದ್ದೇ ಆದಂತ ಆರ್ಟ್ ಫಾರ್ಮ್ಗಳಿವೆ, ಅವ್ರದ್ದೇ ಆದಂತ ಡಾನ್ಸ್ ಇದೆ, ಅವ್ರದ್ದೇ ಆದಂತ ರೈಟಿಂಗ್ ಇದೆ, ಅವ್ರದ್ದೇ ಆದಂತ ಚಿತ್ರಕಲೆ ಇದೆ, ಅವ್ರದ್ದೇ ಆದಂತ ಡ್ರೆಸ್ ಇದೆ. ನೀವು ಏನಾದ್ರೂ ಕೇಳಿ, ಜನಪದದಲ್ಲಿ ಎಲ್ಲವನ್ನೂ ಅವ್ರದೇ ಆದದ್ದನ್ನು ಮಾಡ್ಕೊಂಡಿದ್ದಾರೆ.
ಅದು ಅಚ್ಚರಿ ಅಂತ ಅನ್ಸುತ್ತೆ. ಈಗೆಲ್ಲ ನಮಗೆ ಕನ್ನಡದಲ್ಲಿ ಒಂದು 10 ನಿಮಿಷ ಮಾತಾಡಿ ಬಹಳ ಜನ ಕಷ್ಟ ಆಗುತ್ತೆ, ನಿಮಗೂ ಕಷ್ಟ ಆಗುತ್ತೆ. ಆಮೇಲೆ ಅವರೆಲ್ಲ ಹೇಳೋದೇನಂದ್ರೆ ಕನ್ನಡ ಬಹಳ ಕಷ್ಟ ಆಗುತ್ತೆ ಸರ್, ಇಂಗ್ಲೀಷಲ್ಲಾದ್ರೆ ಹೊಡೆದೇ ತಾಕ್ಬಿಡ್ತೀವಿ ಸರ್ ಅಂತಾರೆ. ನನಗೂ ಇಂಗ್ಲೀಷ್ ಬರಲ್ಲ ಚೆನ್ನಾಗಿ, ಆದ್ರೆ ಇಂಗ್ಲೀಷ್ ಬರುತ್ತೆ ಅನ್ಕೊಂಡಿದಾರಲ್ಲ ಅವ್ರಿಗೆ ಬರಲ್ಲ ಅನ್ನೋಷ್ಟು ಇಂಗ್ಲೀಷ್ ಗೊತ್ತಾಗುತ್ತೆ ನನಗೆ. ಯಾಕಂದ್ರೆ ಇಂಗ್ಲೀಷನ್ನ ಇಟ್ ಈಸ್ ಅ ಸೆರೆಬ್ರಲ್ ಲ್ಯಾಂಗ್ವೇಜ್, ನೀವು ಬಹಳ ಕ್ರಿಯೇಟಿವ್ ಆಗಿ ಉಪಯೋಗಿಸೋದು ಕಷ್ಟ. ನಾನು ಬೆಳಗ್ಗೆ ಯಾರ ಜೊತೆಲೂ ಮಾತಾಡ್ತಾ ಇದ್ದೆ, ನಾವು ಇಂಗ್ಲಿಷ್ ಕಲ್ತಿದ್ರಿಂದಾನೆ ಅಥವಾ ಕಾಲೇಜ್ಗಳಲ್ಲಿ ಕಲ್ತಿದ್ರಿಂದಾನೆ ಇನ್ನೇನೋ ಸಾಧ್ಯ ಆಗ್ಲಿಲ್ಲ. ಐ ಆಮ್ ವೆರಿ ಕಾನ್ಫಿಡೆಂಟ್, ಕಾಲೇಜ್ಗಳು ದೊಡ್ಡ ಸೈಂಟಿಸ್ಟ್ಗಳನ್ನ ಡಾಕ್ಟರ್ಸ್ಗಳನ್ನ ಉತ್ಪಾದನೆ ಮಾಡ್ಬೋದು, ಬಟ್ ಒಬ್ಬ ರಾಜ್ಕುಮಾರ್ನ ಕಾಲೇಜ್ಗಳು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ರಾಜ್ಕುಮಾರ್ ಕಾಲೇಜಲ್ಲಿ ಓದ್ಬಿಟ್ಟಿದ್ರೆ ಅವರು ನಮ್ಮಂಗೆ ಆಗ್ಬಿಡೋರು, ಅಷ್ಟೇ ಕಾನ್ಶಿಯಸ್ ಆಗ್ಬಿಡೋರು. ಇನ್ನೊಂದು ನಾಲೆಜ್ ಪ್ಯಾಟ್ರನ್ ಇದೆ, ಇನ್ನೊಂದು ಬಗೆಯ ಪರ್ಫಾರ್ಮೆನ್ಸ್ ಪ್ಯಾಟ್ರನ್ ಇದೆ. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ, ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ಪರಾಕ್ರಮ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಲ್ಯಾಂಗ್ವೇಜ್ ಒಂದು ರಿದಮ್ ಇರುತ್ತೆ, ಲ್ಯಾಂಗ್ವೇಜ್ ಒಂದು ರಿದಮ್ ಇರುತ್ತೆ, ಒಂದು ಲಯ ಇರುತ್ತೆ. ಭಾಷೆ ಇರೋದು ಸುಮ್ಮನೆ ಹೇಳಕ್ಕಲ್ಲ, ಟು ಟಚ್ ದಿ ಹಾರ್ಟ್ಸ್ ಆಫ್ ಪೀಪಲ್. ಹೇಳಕ್ಕಲ್ಲ, ಸ್ಟೇಟ್ಮೆಂಟ್ಗಲ್ಲ. ಭಾಷೆ ಇರೋದು ಇನ್ಯಾರ್ದೋ ಮನಸ್ಸನ್ನ ಮುಟ್ಟೋದಕ್ಕೆ, ಬರೀ ಕಿವಿ ತಲುಪೋದಕ್ಕಲ್ಲ, ಮನಸ್ಸು ತಲುಪೋದಕ್ಕೆ. ಭಾಷೆನ ಹೆಂಗ್ ಬಳಸ್ಬೇಕು, ಅದನ್ನ ಪರ್ಫಾರ್ಮ್ ಮಾಡುವಾಗ ಹೆಂಗಿರ್ಬೇಕು, ಅದನ್ನ ಹಾಡುವಾಗ ಹೆಂಗಿರ್ಬೇಕು. ಕಂಬದರಂಗಯ್ಯ ಹಾಡ್ತಾರ, ಆಮೇಲೆ ಕೇಳಿ, ಯಾರೋ ವಿದ್ಯಾವಂತರ ಅಲ್ಲದವರು ಸೃಷ್ಟಿ ಮಾಡಿದ ಹಾಡು. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ. ಇದನ್ನ ಹಾಡ್ದವರು ಹೆಬ್ಬೆಟ್ನವರು. ಅಣ್ಣ ಸಖಿಯೇ ಬಣ್ಣದೆಲಿಯೇ ಸಣ್ಣ ನವುಲೋ ಸಾವಂತಿಗೆ, ಅಣ್ಣ ನಿನ್ನ ಹೆಸರು ಅಪರಂಜಿ ಬಾ ಮಲ್ಲಿಗೆ. ನನಗೊಂದು ಪದ್ಯ ಬರೀಬೇಕು ಅಂದ್ರೆ ನನಗೊಂದು ವಾರ ಆಗುತ್ತೆ. ಅವ್ರು ಆ ಕ್ಷಣ ಹಾಡ್ತಾರೆ, ಅಕ್ಷರ ಬರೆಯೋಕ್ ಕೂಡ ಬರೋದಿಲ್ಲ ಅವ್ರಿಗೆ. ನಮ್ಮ ಹಳ್ಳಿನಲ್ಲಿ ಒಂದು ಅಜ್ಜಿ ಕತೆ ಹೇಳೋದು ಮಕ್ಕಳನ್ನ ಕೂರಿಸ್ಕೊಂಡು. ಈಗ ನಮಗೆ ಕತೆ ಹೇಳಕ್ ಬರಲ್ಲ, ಕತೆ ಹೇಳೋ ಟ್ಯಾಲೆಂಟ್ ಹೊಟ್ಟೋಗ್ಬಿಟ್ಟಿದೆ. ನಿಮಗೆ ಕತೆ ಹೇಳಿದ್ರೆ, ಒಂದು ಸಿನಿಮಾ ನೋಡ್ಕೊಂಡು ನನ್ ಕತೆ ಹೇಳಿ ಅಂದ್ರೆ ಸಿನಿಮಾ ಸಖತ್ತಾಗಿದೆ ಅಂತ ಹೇಳಕ್ ಅಷ್ಟೇ ಗೊತ್ತಾಗುತ್ತೆ. ಇನ್ ಡೀಟೇಲ್ ಕತೆ ಹೇಳಕ್ ಬರಲ್ಲ. ನಾವೆಲ್ಲ ಗೋವಿನ ಹಾಡು ಕತೆ ಹೇಳ್ಕೊಂಡು ಬೆಳೆದವರು. ಎಷ್ಟು ಡೀಟೇಲ್ ಅಂದ್ರೆ ಕತೆ ಬಹಳ ಚಿಕ್ಕದೆ, ಆದ್ರೆ ಕತೆ ಡೀಟೇಲಿಂಗ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಮ್ಮನ್ನ ನಿಧಾನವಾಗಿ ಕತೆ ನಿಮ್ಮ ಒಳಗೆ ಕೇಳ್ಕೊಂಡು ಹೋಗುತ್ತೆ. ಅವನು ಕಾಡಿನೊಳಗೆಲ್ಲ ಕರ್ಕೊಂಡು ಹೋಗ್ತಾನೆ ಕವಿ ನಿಮ್ಮನ್ನ. ಯಾವ್ಯಾವ ಮರಗಳಿದ್ದೋ ಕಾಡಿನಲ್ಲಿ ಅಂತ ಹೇಳ್ತಾನೆ. ನಮ್ಗೆ ಯಾವ ಮರ ಇದಾವೆ ಗೊತ್ತಿಲ್ಲ, ನಾವು ಬೀದಿಯಲ್ಲಿ ಓಡಾಡೋ ಮರಗಳ ಹೆಸರು ಗೊತ್ತಿಲ್ಲ ನಮ್ಗೆ. ಅವನು ಎಲ್ಲಾ ಮರಗಳ ಹೆಸರು ಹೇಳ್ತಾನೆ. ಎಕ್ಕೆ ಎಲಚಿ, ಲಕ್ಕಿ ಗಿಡಗಳು, ಸೊಕ್ಕಿ ಬೆಳೆವ ಸೀಗೆ ಗಿಡಗಳು, ಉಕ್ಕಿ ಬೆಳೆವ ನೆಲ್ಲಿ ಗಿಡಗಳು, ತಕ್ಕೈಸಿ ತಾರಣ್ಯದಿ, ನಾಗಸಂಪಿಗೆ, ಮಾವು ನೇರಳೆ, ತ್ಯಾಗ ಚೆನ್ನಂಗಿ, ಬನ್ನಿಪಾದರಿ, ಬಾಗೆ ತಿಂತಿಣಿ, ಮತ್ತೆ ಬಿಲ್ವವು ತಾಗಿ ಮೆರೆದುವರಂಡಿದಿ, ಆಲ ಅರಳಿಯು, ಅತ್ತಿ ಕಿತ್ತಳೆ, ಜಾಲತತಿಗಳು, ಅಗಿಲು, ಶ್ರೀಗಂಧ, ಬ್ಯಾಲ, ಭೂತಳೆ, ಬಿದಿರು, ಬೂರಗ, ಸಾಲುವನದೊಳು ಒಪ್ಪಿತು, ತೊಂಡೆ ತೊಟ್ಟಿಯು, ಸೊಂಡೆ ಗಿಡಗಳು, ಭೂಮಂಡಲದೊಳು ಬೆಳೆವ ತುಳಸಿ, ಉಂಡು ಸಂತಸ, ಗುಂಪ ನೇರಳೆ, ತಂಡದಿ ಮೆರೆದವು, ಆಡು ಸೋಗೆಯು, ಕಾಡು ನುಗ್ಗೆಯು, ರೂಢಿಯಿಂದಲೇ ಬೆಳೆವ ತಗ್ಗಿಯು, ನೋಡಲು ತೆಂಗಿನ ಮರ ಕೂಡಿ ಬೆಳೆದುವರಂಡಿದಿ. ಎಷ್ಟು ಮರ ಗಿಡ ಇದಾವೆ ನೋಡಿ. ಡೀಟೇಲಿಂಗ್ ನಿಮಗೆ ಗೊತ್ತಿರಬೇಕು. ಆರ್ಟ್ ಅಂದ್ರೆ ಯಾವಾಗಲೂ ಡೀಟೇಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಚಿತ್ರ ಬರೀರಿ ಅಂದ್ರೆ ಸುಮ್ಮನೆ ಒಂದು ಒಬ್ಬ ಮನುಷ್ಯನ ಚಿತ್ರ ಬರೀಬೇಕಾದ್ರೆ ಮೇಲ್ಗಡೆ ಒಂದು ರೌಂಡ್ ಮಾರ್ಕ್ ಹಾಕಿ ಒಂದು ಕಡ್ಡಿ ಬರೆದು ಹಿಂಗೆ ಬರೆದ್ರು ಮನುಷ್ಯ ಅಂತ ಕಾಣಿಸುತ್ತೆ. ಆದ್ರೆ ಇಫ್ ಯು ಆರ್ ಎ ಪ್ರೂವನ್ ಆರ್ಟಿಸ್ಟ್, ಇಫ್ ಯು ಆರ್ ಎ ಗುಡ್ ಆರ್ಟಿಸ್ಟ್, ಡೀಟೇಲಿಂಗ್. ನೀವು ಈ ಕಡೆ ಬಂದ್ರೆ ಲೈಟ್ ಈ ಕಡೆ ಇದ್ರೆ ನಿಮ್ ಮೂಗಿನ ನೆರಳು ಈ ಕಡೆ ಇರಬೇಕು ಅಂತ ಬರೆಯೋನು ಒಳ್ಳೆ ಆರ್ಟಿಸ್ಟ್. ನಾಲೆಡ್ಜ್ ಕೂಡ ಹಂಗೆ, ಡೀಟೇಲಿಂಗ್. ಒಂದ್ ಅಜ್ಜಿ ಕೂರ್ಸ್ಕೊಂಡು ಕತೆ ಹೇಳೋದು ಮಕ್ಕಳನ್ನ. ಕಥೆಯಲ್ಲಿ ಒಂದು ವೈಭವದ ಮದುವೆ ಆಗುತ್ತೆ, ದೊಡ್ಡ ಮದುವೆ ಎಷ್ಟು ಚೆನ್ನಾಗಿ ನಡೆಯುತ್ತೆ ಅಂತ ಕನ್ನಡ ಭಾಷೆಯಲ್ಲಿ ಕಟ್ತಾಳೆ. ನೀವ್ ಯಾವ್ದೋ ಮದುವೆ ಮನೆಗೆ ಹೋಗಿದ್ರಿ ಅಂತ ಇಟ್ಕೊಳ್ಳಿ, ಅಥವಾ ಜನಪದ ಜಾತ್ರೆ ಈ ಕಾಲೇಜಲ್ಲಿ ನಡೆದಿದೆ, ಮನೆಗೆ ಹೋದ್ರಿ, ಅಮ್ಮ ಅಪ್ಪ ಕೇಳಿದ್ರು ಹೆಂಗೋ ನಡೀತು ಕಾಲೇಜು, ಚೆನ್ನಾಗಿತ್ತು.
ಅಲ್ಲ ಏನ್ ನಡೀತು ಅದೇ ಅಮ್ಮ ತುಂಬಾ ತುಂಬಾ ಚೆನ್ನಾಗಿತ್ತು ಅಷ್ಟೇ ಹೇಳಕ್ ಬರುತ್ತೆ, ಡೀಟೇಲ್ ಆಗಿ ಹೇಳಕ್ ಬರಲ್ಲ. ಅಜ್ಜಿ ಒಂದ್ ಮದುವೆ ನಡೀತು ಅನ್ನೋದನ್ನ ಹೇಳ್ತಾಳೆ. ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದ್ರೆ, ನಾನು ಹಳ್ಳಿಯಲ್ಲಿ ಕೇಳಿದ ಕತೆ ಅದು. ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದ್ರೆ, ಆಗಲಿಂಗ ವಜ್ರಕುಮಾರಂಗೂ ಮಾಣಿಕ್ಯ ಮಂಜರಿಗೂ ಮದುವೆ ಆಯ್ತಂತೆ. ಮದುವೆ ಅಂದ್ರೆ ಅಂತಿಂತ ಮದುವೆ ಅಲ್ಲ, ಈ ಭೂಲೋಕದಲ್ಲಿ ಹಿಂದೆ ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ, ಇವತ್ತು ನಡೀತಾ ಇಲ್ಲ ಅಂತ ಮದುವೆ. ಭೂಮಿನೇ ಆಸೆ ಮಾಡಿ, ಆಕಾಶನೇ ಚಪ್ರ ಮಾಡಿ, ವಜ್ರದ ಒಂದ್ ಭತ್ತ ಕೊಟ್ಟಿ, ಪನ್ನೀರಲ್ಲಿ ಪಟ್ನ ತಾರಿಸಿ, ಮನೆ ಮನೆಗೆಲ್ಲ ಮುತ್ತನ್ ತೋರಣ ಕಟ್ಸಿ, ಮೂಲೆಗೆಲ್ಲ ಮಾಣಿಕ್ಯದ ಗೊಂಡೆ ಕಟ್ಸಿ, ಬೀದಿಗೆಲ್ಲ ಬೆಳ್ಳಿ ನಡಿಮಡಿ ಹಾಸಿ, ಅಂಗಂಗಳಕ್ಕೆಲ್ಲ ಬಂಗಾರದ ರಂಗೋಲಿ ಬಿಡಿಸಿ, ಆನೆಗಾತ್ರ ಅರ್ಶನ, ಕುದುರೆಗಾತ್ರ ಕುಂಕುಮ, ನಂದಿಗಾತ್ರ ಗಂಧ, ಲಕ್ಷಪಡಿ ಅಕ್ಷತೆ ತರಿಸಿ, ಬಂದವ್ರ ಪಲ್ಲಕ್ಕಿ ಕಳಿಸಿ, ಬರ್ದೇ ಇದ್ದವ್ರ ಕಾಗದ ಬರೆಸಿ, ಮುತ್ತೈದೆಯರ್ ಕಲ್ ಮುತ್ತಿನಾರ್ತಿ ಬೆಳಗಿಸಿ, ಸುಮಗಲಿಗೆ ಸೋಬಾನೆ ಆಡಿಸಿ, ಕನ್ನೇರ್ ಕಲ್ ಕಳಸ ಕನ್ನಡಿ ಕೊಟ್ಟು, ಮೇಳದವ್ರ ಕೈಲಿ ನಾಟ್ಯ ನಾಡಿಸಿ, ದೇವಲೋಕದಿಂದ ಕಾಮಧೇನು ಕರೆದ್ರು ಕ್ಷೀರ ತಂದು ಕೈದಾರೆ ಹೋದು, ನವರತ್ನದ ಹಸೆ ಮನೆ ಮೇಲೆ ಭೂಮ್ತಾಯಿ ಅಂತ ಹೆಣ್ಣು ಭೂಮ್ ತುಕದ ಗಂಡು ನಿಲ್ಲಿಸಿ, ಬಂದು ಬಳಗಕ್ಕೆಲ್ಲ ಬೇಕಾದ ಉಡುಗೆ ಉಡಿಸಿ, ತೊಡುಗೆ ತೊಡಿಸಿ, ಕೊಡುಗೆ ಕೊಡಿಸಿ, ಇಡೀ ಭೂಲೋಕ ಭೂಲೋಕವೆಲ್ಲ ಬಾಯಿ ಮೇಲೆ ಬೆಳ್ಳಿಟ್ಕೊಳ್ಳಂಗ ಬಬ್ಬಬ್ಬ ಅನ್ನು ಮದುವೆ ಮಾಡಿದ್ರಂತೆ. ಆ ಅಮ್ಮ ಇಲ್ಲಿಟ್ರೇಟ್, ಅದರಿಂದ ಸಾಕು ಅಂತ ಕಾಣಿಸುತ್ತೆ. ಬಹಳ ಮಾತಾಡ್ಬೇಕಾಗಿಲ್ಲ, ಒಂದು ಮಾತು ಮಾತ್ರ ಹೇಳ್ತೀನಿ. ಪೂರ್ಣಚಂದ್ರ ತೇಜಸ್ವಿ ಕರ್ವಾಲೋ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ. ಆ ಕಾದಂಬರಿಯಲ್ಲಿ ಒಂದು ಮಾತು ಹೇಳ್ತಾರೆ. ಅವನೊಬ್ಬ ಕರ್ವಾಲೋ ಬಹಳ ದೊಡ್ಡ ಸೈಂಟಿಸ್ಟ್. ಆ ಸೈಂಟಿಸ್ಟ್ ಮಂದಣ್ಣ ಅನ್ನೋ ಒಬ್ಬ ಗಮಾರ, ಹಳ್ಳಿ ಗಮಾರ, ಅವಿದ್ಯಾವಂತ, ಅನಕ್ಷರಸ್ಥ. ಅವನ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿರ್ತಾರೆ. ಅವ್ನ ಯಾವಾಗಲೂ ಜೊತೆಲಿ ಕೂರ್ಸ್ಕೊಂಡು ಓಡಾಡ್ತಿರ್ತಾರೆ. ಅವನೊಂದ್ಸಲ ಪೊಲೀಸ್ನವ್ರು ಕರ್ಕೊಂಡು ಹೋಗ್ಬಿಡ್ತಾರೆ, ಕರ್ಕೊಂಡೋಗಿ ಲಾಕಪ್ಪಲ್ಲಿ ಹಾಕಿರ್ತಾರೆ. ಆಗ ಅವ್ರ ತಕ್ಷಣ ಹೋಗಿ ತೇಜಸ್ವಿ ಹತ್ರ, ನೋಡಿ ಮಂದಣ್ಣನ ಪೊಲೀಸ್ನವ್ರು ಲಾಕಪ್ಪಲ್ಲಿ ಹಾಕ್ಬಿಟ್ಟಿದ್ದಾರೆ, ಏನಾದ್ರು ಮಾಡಿ ಬಿಡಿಸ್ಬೇಕು ಅಂತಾರೆ. ಅವ್ರು ಹೇಳ್ತಾರೆ, ಅಲ್ಲ ಸರ್, ನೀವು ದೊಡ್ಡ ಸೈಂಟಿಸ್ಟ್, 2-3 PhD ಮಾಡಿದಿರಿ, ಯಾವ್ಯಾವ್ದು ದೇಶದಲ್ಲಿ ಓದ್ಕೊಂಡು ಬಂದಿದ್ದೀರಿ, ವೈ ಡು ಯು ಸ್ಕ್ರಾಚ್ ಯುವರ್ ಹೆಡ್ ಅಬೌಟ್ ದಿಸ್ ಗಮಾರ್, ಇವನ್ ಬಗ್ಗೆ ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಿ ಅಂದಾಗ ಕರ್ವಾಲೋ ಒಂದು ಮಾತು ಹೇಳ್ತಾರೆ, ಜೆಂಟ್ಲ್ಮನ್, ನಾಲೆಡ್ಜ್ ಅಂದ್ರೆ ಏನ್ ಗೊತ್ತಾ? ಅವನ್ ಗಮಾರ, ಇವನ್ ಡಾಕ್ಟ್ರು, ಇವನ್ ಲಾಯರು, ಇವನ್ ಪ್ರೊಫೆಸರು, ಇವನ್ ಸೈಂಟಿಸ್ಟು, ಅವನ್ಯಾರೋ ಏನೋ ಗೊತ್ತಿಲ್ಲದೆ ಇರೋನು. ಹಿಂಗೆಲ್ಲ ಭಾವಿಸುವುದೇ ಒಂದು ಮಾಯೆ. ಮನುಷ್ಯ ಈ ಮಾಯೆಯನ್ನ ಮೀರಬೇಕು. ನಾಲೆಡ್ಜ್ ಎಲ್ಲೆಲ್ಲೂ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ನಾಲೆಡ್ಜನ್ನ ನಾವು ತಗೋಬೇಕಷ್ಟೆ. ಜನಪದ ಜಾತ್ರೆ ಮಾಡ್ತಿರೋದು ಒಂದ್ ದಿವಸದ ಸಂಭ್ರಮಕ್ಕೆ ಅಂತ ನಾನು ಭಾವಿಸಿಲ್ಲ. ನಾನು ಈಗ ಕೇಳಿದೆ, ಕರ್ನಾಟಕ ಗೌರ್ಮೆಂಟ್ ಕೂಡ ಈಗ ಎಲ್ಲ ಕಾಲೇಜುಗಳಲ್ಲೂ ಒಂದ್ ದಿವಸ ಜಾನಪದ ಜಾತ್ರೆ ಮಾಡಬೇಕು ಅಂತ ಇದೆಯಂತೆ. ಯಾಕೆ ಅಂದ್ರೆ, ಟು ಮೇಕ್ ಯು ಅವೇರ್ ಆಫ್ ಯುವರ್ ಟ್ರೆಡಿಷನ್ಸ್, ಟು ಮೇಕ್ ಯು ಅವೇರ್ ಆಫ್ ವಾಟ್ ಹಸ್ ಹ್ಯಾಪನ್ಡ್ ಇನ್ ದಿಸ್ ಲ್ಯಾಂಡ್. ಈ ಜಗತ್ನಲ್ಲಿ ಏನ್ ನಡೀತು ಅಂತ ನಿಮ್ಗೆ ಗೊತ್ತಿರಬೇಕು. ಒಂದ್ ಸಣ್ಣ ಕತೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ನೀವು ಕಾಲೇಜಿಂದ ಹೊರಗಡೆ ಹೋಗುವಾಗ ವಾಟ್ ಯು ಕ್ಯಾರಿ ಆನ್ ಯುವರ್ ಶೋಲ್ಡರ್ಸ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್. ನೀವೇನ್ ದೊಡ್ಡ ಸರ್ಟಿಫಿಕೇಟ್ ಇಟ್ಕೊಂಡು ಹೋಗ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ಲ. ಒಂದ್ ಸಣ್ಣ ಕಥೆ. ಯಾರೋ ಒಬ್ಬ ಗುರು ಮತ್ತು ಒಬ್ಬ ಶಿಷ್ಯ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಗುರುಗಳಿಗೆ ಬಹಳ ವಯಸ್ಸಾಗೋಗಿದೆ, ಶಿಷ್ಯ ಇನ್ನು ಯುವಕ. ಇಬ್ರು ಸನ್ಯಾಸಿಗಳು, ಬ್ರಹ್ಮಚಾರಿಗಳು. ಗುರುಗಳಿಗೆ ತುಂಬಾ ವಯಸ್ಸಾಗೋಗಿದೆ. ದಾರಿಯಲ್ಲಿ ಹೋಗುವಾಗ ಒಂದು ಹೊಳೆ ಅಡ್ಡ ಬರುತ್ತೆ. ಹೊಳೆ ದಾಟಬೇಕು. ಗುರುಗಳು ಹೇಗಪ್ಪ ಹೊಳೆ ದಾಟೋದು, ನನಗೆ ಇಷ್ಟು ವಯಸ್ಸಾಗಿದೆ ಅನ್ಕೋತಾರೆ. ಶಿಷ್ಯ ಹೇಳ್ತಾನೆ, ಬನ್ನಿ ಹೆಗಲ್ ಮೇಲೆ ಕೂತ್ಕೊಳ್ಳಿ, ಹೊಳೆ ದಾಟಿಸ್ತೀನಿ. ಗುರುಗಳನ್ನ ಹೆಗಲ್ ಮೇಲೆ ಕೂರಿಸ್ಕೊಂಡು ಹೊಳೆ ದಾಟ್ತಾ ಇರ್ತಾನೆ. ನಿಮ್ಗೆ ಗೊತ್ತಿಲ್ಲ, ಹುಡುಗ ಬ್ರಹ್ಮಚಾರಿ ಸನ್ಯಾಸಿ ಹೊಳೆ ದಾಟ್ತಾ ಇರ್ತಾನೆ. ಆಗ ಯಾರೋ ದಡದಲ್ಲಿ ಅಣ್ಣ ಅಂತಾರೆ. ಹುಡುಗ ತಿರ್ಕೊಂಡು ನೋಡ್ತಾನೆ. ಅಲ್ಲೊಂದು ಬಹಳ ಸುಂದರವಾದ ಹುಡುಗಿ, ಇನ್ನು ಯುವತಿ, ಅವಳು ಹೊಳೆ ದಾಟಕ್ಕಾಗದೆ ಬಂದು ದಡದಲ್ಲಿ ನಿಂತಿರ್ತಾಳೆ. ಅವಳು ಕೇಳ್ತಾಳೆ, ಅಣ್ಣ ನನ್ನನ್ನು ಹೊಳೆ ದಾಟಿಸ್ತೀರಾ? ಈ ಹುಡುಗ ಸನ್ಯಾಸಿ ಅವ್ರ ಗುರುಗಳನ್ನ ಹೆಗಲ್ ಮೇಲೆ ಹೊತ್ಕೊಂಡಿರ್ತಾನಲ್ಲ, ಇಳಿರಿ ಕೆಳಗೆ ನೀವು ಅಂತ ಇಳಿಸ್ಬಿಡ್ತಾನೆ. ಗುರುಗಳಿಗೆ ಒಂಥರ ಕಸಿವಿಸಿ ಆಗುತ್ತೆ. ಅಲ್ಲಯ್ಯ, ಸನ್ಯಾಸಿ ಇವನು ಬ್ರಹ್ಮಚಾರಿ, ಏನ್ ಮಾಡ್ತಾನೆ ಈಗ ನೋಡೋಣ ಅಂದ್ರೆ, ಆ ಹುಡುಗಿನ ಅನಾಮತ್ ಹೆಗಲ್ ಮೇಲೆ ಹೊತ್ಕೊಬಿಡ್ತಾನೆ. ಹೊತ್ಕೊಂಡು ಹೋಗಿ ಹೊಳೆ ದಾಟಿಸಿ ಆಮೇಲೆ ಬಂದು ಗುರುಗಳನ್ನ ದಾಟಿಸ್ತಾನೆ. ಗುರುಗಳಿಗೆ ಬಹಳ ಬೇಜಾರಾಗ್ಬಿಡುತ್ತೆ. ತುಂಬಾ ದಿವಸ ಅವ್ರ ಮನಸ್ಸನ್ನು ಕೊರಿತಾ ಇರುತ್ತೆ, ಈ ಹುಡುಗ ಮಾಡಿದ್ ಸರಿನಾ? ಒಬ್ಬ ಬ್ರಹ್ಮಚಾರಿ ಹುಡುಗ, ಒಬ್ಬ ಸನ್ಯಾಸಿ, ಈ ತರ ಒಬ್ಬ ಸುಂದರವಾದ ಹುಡುಗಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಬಂದಲ್ಲ, ಸರಿನಾ? ಗುರುಗಳಿಗೆ ತಡಿಯೋಕ್ಕಾಗೋದಿಲ್ಲ. ಒಂದ್ ತಿಂಗಳಾದ್ಮೇಲೆ ಒಂದ್ ದಿವಸ ಹುಡುಗನ್ ಕೇಳ್ತಾರೆ, ನೋಡು ಮಗು, ಯು ಹ್ಯಾವ್ ಟು ಆನ್ಸರ್ ದಿಸ್ ಕ್ವೆಶ್ಚನ್. ಬಹಳ ದಿವಸದಿಂದ ನನ್ನ ಮನಸ್ಸಿನಲ್ಲಿದೆ, ಅದು ಕೇಳ್ಬಿಡ್ತೀನಿ, ಹೇಳು. ಹೇಳಿ ಗುರುಗಳೇ. ಅಲ್ಲಪ್ಪ, ಈಗ 1 ತಿಂಗಳ ಹಿಂದೆ
ಆ ಹೊಳೆ ದಡದಲ್ಲಿ ಅಷ್ಟು ಸುಂದರವಾದ ಹುಡುಗಿಯನ್ನು ನೀನು ಸನ್ಯಾಸಿ ಹೆಗಲ ಮೇಲೆ ಹೊತ್ಕೊಂಡು ಬಂದಿಯಲ್ಲ, ಸರಿನಾ ಅದು? ಆ ಹುಡುಗ ಹೇಳ್ತಾನೆ, ಗುರುಗಳೇ, ಆ ಹುಡುಗಿನ ಹೆಗಲ ಮೇಲೆ ಹೊತ್ಕೊಂಡು ಬಂದು ಒಳೆಯ ಆಚೆ ದಡದಲ್ಲಿ ಇಳಿಸ್ಬಿಟ್ಟೆ ನಾನು. ನೀವಿನ್ನೂ ಮನಸ್ಸಿನಲ್ಲಿ ಹೊತ್ಕೊಂಡು ತಿರುಗಾಡ್ತಾ ಇದ್ದೀರಿ, ನೀವು ಇಳಿಸೇ ಇಲ್ಲ. ನೀವಿನ್ನೂ 1 ತಿಂಗಳಿಗೆ ಬಂದಿದ್ದೀರಾ, ಇನ್ನೂ ಈ ಹುಡುಗಿನ ಉಳಿಸಿಲ್ಲ. ನನಗೆ ಆ ಹುಡುಗಿ ಮುಖ ಕೂಡ ಜ್ಞಾಪಕ ಇಲ್ಲ, ನೀವಿನ್ನೂ ಕೆಳಗಿಳಿಸಿಲ್ಲ. ಗುರುಗಳು ಹೇಳ್ತಾರೆ, ನೀನೇ ಕಣಯ್ಯ ಗುರು ನನಗೀಗ. ಯಾಕೆ ಅಂದರೆ, ವಾಟ್ ಯು ಕ್ಯಾರಿ ಆನ್ ಯುವರ್ ಶೋಲ್ಡರ್ಸ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್. ವಾಟ್ ಯು ಕ್ಯಾರಿ ಇನ್ ಯುವರ್ ಮೈಂಡ್, ವಾಟ್ ಯು ಕ್ಯಾರಿ ಇನ್ ಯುವರ್ ಹಾರ್ಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಜನಪದ ಜಾತ್ರೆ ಮುಗಿದ ಮೇಲೆ ಇಲ್ಲೇನೋ ಒಂದು ಸಂತೆ ಕಟ್ಟಿದ್ದಾರೆ, ತರಕಾರಿ ತಗೊಂಡೋದ್ರೆ ಯು ವಿಲ್ ಕ್ಯಾರಿ ಇನ್ ಯುವರ್ ಶೋಲ್ಡರ್ಸ್, ಯು ವಿಲ್ ಕ್ಯಾರಿ ಇನ್ ಯುವರ್ ಬ್ಯಾಗ್ಸ್. ಬಟ್ ವಾಟ್ ಯು ಕ್ಯಾರಿ ಇನ್ ಯುವರ್ ಬ್ಯಾಗ್ಸ್ ಇಸ್ ನಾಟ್ ಇಂಪಾರ್ಟೆಂಟ್. What you carry in your mind is very important. Thank you very much.